ಪ್ರೀತಂ ಹೌದು. ಕಪಿತ ಜಂಬುಫಲ ಸಾರ ಭಕ್ಷಿತಂ ಉಮಾಸುತ ಶೋಕ ವಿನಾಶ ಕಾರಣಂ. ಹೌದು ಹೌದು. ನವಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಹೌದು. ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಪಂಚಮುಖದ ಪರಮೇಶ್ವರನ ಅಡಿದಾವರಿಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಪರಮೇಶ್ವರನ ಸದೋಜಾತ ಮುಖದಲ್ಲಿ ಕೈಲಾಸದಲ್ಲಿ ಹುಟ್ಟಿ ಧಾರಕ ಮುನಿ ದಾಟಿದ ತಪ್ಪಿಗಾಗಿ ಭೂಮಂಡಲದ ಕೊಲ್ಲಿಯ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಮರಳಿ ಉದ್ಭವಿಸಿ ಹೌದು ಜಗವನ್ನು ಸಂಚಾರ ಮಾಡಿ ಜಗದ ಗುರು ಅನಿಸಿಕೊಂಡು ಅಗಸ್ತ್ಯ ಮಹಾಋಷಿಗಳಿಗೆ ವೀರಶೈವ ಧರ್ಮದ ಉಪದೇಶವನ್ನು ನೀಡಿ ಅಡವಿ ಅರಣ್ಯದೊಳಗೆ ಉಂಡಾಡು ಪದ್ಮಗೊಂಡಗ ಶಿವ ದೀಕ್ಷವನ್ನು ನೀಡಿ ಹೌದು ಹೌದು ಹಾಲವತಕ್ಕ ಮೂಲ ಗುರು ಅನಿಸಿಕೊಂಡಿರ್ತಕ್ಕಂಥ ಯಾವನನ್ನಪ್ಪ ಯಾರಪ್ಪ ಅವರು? ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಅಡಿದಾವರಿಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ರೇವಣ ಸಿದ್ದನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರಪ್ಪ ಅವರು? ಭರಮದೇವರ ಮತ್ತು ಸೂರಮದೇವಿಯ ಉದರದಲ್ಲಿ ಜನಿಸಿ ಹುಟ್ಟಿ ಬಂದು ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲನೆಗೈದಿರ್ತಕ್ಕಂಥ ಯಾರಪ್ಪ ಅವರು? ಅಲ್ಲದ ಉಗಡ ದೇವರ ಸಾಮಘಾತಕ ದೇವರ ಹೌದು ಅರಿಯುವ ಉರಿಯುವ ಕಿಚ್ಚಿನ ಗಂಡ ಹರಿಯುವ ಹಾವಿನ ಗಂಡ ಅನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ಅವರು? ಯಾವನನ್ನಪ್ಪ ಶಿವಶುದ್ಧ ಬೀರೇಶ್ವರರ ದಿವ್ಯ ಚರಣಕ್ಕೂ ಸಹಿತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಬೀರದೇವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರಪ್ಪ ಅವರು? ಬಾರಾಮತಿಯ ಗೌಡ ತುಕ್ಕಪ್ರಾಯ ಮತ್ತು ಅಮೃತಬಾಯಿ ಒಡಲೋಳು ಹುಟ್ಟಿ ಬಂದು ಮಾನವರಲ್ಲಿ ಮನಿಗೇನಿ ದೇವರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನಿ ಅನಿಸಿಕೊಂಡು ಗುರುವಿನ ಸಲುವಾಗಿ ಸಾನಿಯ ಬೇರಾಗಿ ಸವಿದ ಶ್ರೀಗಂಧದ ಕೊಡ್ಡಾಗಿ ನವಿದಿರ್ತಕ್ಕಂಥ ಹೌದು ಹಗಲು ಭಾಗ್ಯದ ಸೇವೆ ಮಾಡಿ ಇರುಳು ಗುರುವಿನ ಸೇವೆ ಮಾಡಿರ್ತಕ್ಕಂಥ ಯಾರಪ್ಪ? ಯಾವ ನನ್ನಪ್ಪ ಮುತ್ಯ ಮಾಳಿಂಗೇಶ್ವರರ ಕರ್ತಗತಿಗೆ ಸಹಿತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಮಾಳಿಂಗರಾಯಾಗ 4 ಮಂದಿ ಮಕ್ಕಳು ಯಾರಪ್ಪ ಅವರು? ರೆಬ್ಬರಾಯ ಬೀರು ಮುತ್ಯ ಕನ್ನ ಮುತ್ಯ ಸೋಮಣ ಮುತ್ಯ ಹೌದು ಮೇಲಾಗಿ ಒಬ್ಬ ಸಾಕಿದ ಮಗ ಪುಣ್ಯದ ಮಗ ಯಾರಪ್ಪ ಅವರು? ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಟ್ಟಿಗಿ ಗ್ರಾಮದ ಯಂಕನಗೌಡ ಮತ್ತು ಶಿವಲಿಂಗಮ್ಮನ ಉದರದಲ್ಲಿ ಹುಟ್ಟಿ ನಮ್ಮ ಸಿಂದಗಿ ಭಾಗದೊಳಗ ಹೌದು ಕಾಂಜಾಶೇರಿ ಮಲಿಕರದು ಸಿದ್ಧಾಟಿಗೆಯನ್ನು ಮಾಡಿ ಕ್ವಾಣೂರು ಕರೇಶುದ್ಧನ ಕೈಯೊಳಗ ಆಳಿನ ಆಳಾಗಿ ದುಡಿದಿರ್ತಕ್ಕಂಥ ಯಾರಪ್ಪ? ಬೆಚ್ಚರಿಗೆಯ ಬುಳೋಣ ಸಿದ್ಧನ ಕರ್ತುಗದ್ದಿಗೆ ಸಹಿತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹೌದು 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 ಎನ್ನ ಮೇಲಿನ ಆರಾಧ್ಯ ದೈವನಾಗಿರ್ತಕ್ಕಂಥ ಯಾರಪ್ಪ ಇವರು? ವಿಜಯಪುರ ಜಿಲ್ಲಾ ಸಿಂದಗಿ ಪಟ್ಟಣದಲ್ಲಿ ವಾಸಗೈದಿರ್ತಕ್ಕಂಥ ಶ್ರೀ ಹೆಗ್ಗೇರಿ ಸಿದ್ದೇಶ್ವರರ ಕರ್ತುಗತಿಗೆಗೂ ಸಹಿತ ನಮ್ಮ ಸಂಘದ ವತಿಯಿಂದ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಸರಿಜೋಡಿ ಹಾಡಕ್ಕೆ ಬಂದಿರತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸಾಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಯಾವ ಕ್ಷೇತ್ರಪ್ಪ ಅದು? ಕಾರ್ಕಲ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘದವರಿಗೂ ಸಹಿತ ಮೇಲಾಗಿ ನಮ್ಮ ಜಾಕೀರ್ ಸಾಹೇಬರಿಗೂ ಸಹಿತ ಹೌದು ನಮ್ಮ ಸಂಘದ ವತಿಯಿಂದ ಅವರಿಗೂ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಏನ್ ಮಾಡ್ಯಾರಪ್ಪ ಇಲ್ಲಿ? ಅಮೋಘ ಸಿದ್ದೇಶ್ವರ ಮತ್ತು ಮಲಕಾರಿ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಜಾತ್ರೆ ಹಂಗೆ ಮಾಡಬೇಡದು ತಿಳ್ಕೊಂಡು ಯಾಕಪ್ಪ ಅಂದ್ರೆ ವರ್ಷದೊಳಗ 365 ದಿನದೊಳಗ ಹೌದು ಸಂಸಾರ ಅಂತಕ್ಕಂತ ರೊಜ್ಜಿನೊಳಗೆ ಬಿದ್ದು ಒದ್ದಾಡಿ ಸಾಕಾಗಿ ಹೋಗಿರ್ತದ. ಹೌದು ಹೌದು ಒಂದು ದಿವಸ ಆದ್ರೂ ಸಹಿತ ಗುರುನಾಮ ಸ್ಮರಣೆ ಮಾಡಿದ್ವಿ ಅಂದ್ರ ಏನಕ್ಕದ? ನಾವು ಮಾಡಿರ್ತಕ್ಕಂತ ತಿಳಿದು ಮಾಡೀವಿ, ತಿಳಿಲಾರ್ದೆ ಎಷ್ಟೋ ತಪ್ಪುಗಳನ್ನ ಮಾಡೀವಿ, ತಪ್ಪು ಮಾಡಿರ್ತಕ್ಕಂತ ಪಾಪದ ಗಂಟ ನಾಶ ಆಗಿ ಹೋಗಬೇಕಾದ್ರ ಏನು ಮಾಡ್ಬೇಕಾಗ್ಯದ? ಇವತ್ತು ಒಂದು ದಿನ ಅಮೋಘ ಸಿದ್ಧ ಮತ್ತು ಮಲಕಾರ ಸಿದ್ಧನ ಸೇವಾದೊಳಗ ಕಾಲ ಕಳೆದಿವಪ್ಪ ಅಂದ್ರೆ ನಾವು ಮಾಡಿರ್ತಕ್ಕಂತ ಪಾಪದ ಕರ್ಮದ ಗಂಟ ನಾಶ ಆಗಿ ಹೋಗ್ತದೆ ಅಂತ ಹೇಳ. ಆ ಒಂದು ಉದ್ದೇಶ ಇಟ್ಟುಕೊಂಡು ತಾವೆಲ್ಲರೂ ಒಳ್ಳೆ ಭಕ್ತಿ ಪೂರ್ವಕವಾಗಿ 2 ಕಲಾ ಸಂಘಗಳನ್ನ ತರಿಸಿ ಸತ್ಯ ಸಂಘದ ಸೇವೆಗೆ ಅನುವು ಮಾಡಿಕೊಟ್ಟಿರಿ. ತಮ್ಮೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿಕೊಂಡು ಯಾಕಪ್ಪ ಅಂದ್ರ ಈ ಇಂಡಿ ತಾಲೂಕ್ ಮೊದಲು ಇಂಡಿ ತಾಲೂಕ, ಈಗ ಚಡಚಣ ತಾಲೂಕ, ಚಂಡಚಾಣ ಜೋಮಖಂಡಿ, ಕಂತ ತಾಲೂಕಿದು. ಈ ಇಂಡಿ ತಾಲೂಕ ಹೆಂಗದ ಅಂದ್ರ
ಪ್ರಪ್ರಥಮದೊಳಗ ಡೊಳ್ಳಿನ ಹಾಡು ಹುಟ್ಟ್ಯಾದ ಎಲ್ಲಿ ಹುಟ್ಟ್ಯಾದ ಅಂದ್ರೆ ಇದೇ ಇಂಡಿ ತಾಲೂಕದೊಳಗ ಹುಟ್ಟ್ಯಾದ. ಹೌದು, ಇಂಡಿ ತಾಲೂಕದ ಹುಟ್ಟ್ಯದ. ಡೊಳ್ಳಿನ ಹಾಡುಗಾರರಿಗೆ ತವರ ಮನೆ ಎನಿಸಿಕೊಂಡಿರ್ತಕ್ಕಂಥ ಇಂಡಿ ತಾಲೂಕ. ಹೌದಾ? ಈ ಒಂದು ತಾಲೂಕದೊಳಗೆ ಇವತ್ತಿನ ದಿವಸ ನಾವು ಹಾಡಕ್ ಬಂದಿವಿ ಅಂದ್ರೆ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಅದ. ಪುಣ್ಯ ಅದ. ಇರ್ಲಿ, ಬಾಳೇನು ಮಾತಾಡಲಾರದನೆ. ಬಾಳ ಮಾತಾಡಕ್ ಹೋಗ್ಬೇಡ್ರಿ. ಒಟ್ಟೆ 2-3 ತಾಸು ಮಾತಾಡಿ ಹೊತ್ತು ಮುನ್ಲಾಕ್ ಬಂದತಿ, ಹೊತ್ತು ಮುನಿಗ್ ಬಿಡ್ತತಿ. ಯಾಕಂದ್ರೆ ಬಹಳ ಮಾತಾಡಿದ್ವಿಪ್ಪ ಅಂದ್ರೆ ಜನಕ್ಕೆ ಬೇಸರ ಆಗ್ತದೆ. ಯಾಕಂದ್ರೆ ಇನ್ನೂ ದೊಡ್ಡ ಕಲಾವಿದರು ಹಾಡೋದಾದ. ಹೌದು, ಅವ್ರೇನು ವಿಷಯ ಇಡ್ತಾರ ಆ ವಿಷಯದ ಮೇಲೆ ಚರ್ಚೆ ಮಾಡ್ಕೊತ ಹೋಗೋದಾದ. ಹೌದು. ಅದಕ್ಕೆ ಇರ್ಲಿ, ಇವತ್ತಿನ ಈ ಉಮರಾಣಿ ಗ್ರಾಮದೊಳಗ ಏನಾಗ್ಯದ? ಬೈರಗೊಂಡದ ಕುಟುಂಬದವರು ಎಲ್ಲಾ ಸದಸ್ಯರಿಗೂ ಸಹಿತ ಹಾ, ಮತ್ತು ಮೇಲಾಗಿ ನಮ್ಮ ಬಿರಾದಾರ ಕುಟುಂಬದವರು, ಪೂಜಾರಿ ಕುಟುಂಬದವರಿಗೂ ಸಹಿತ ಹೌದು, ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲರಿಗೆ ಅವ್ರಿವ್ರು ಅನ್ನೋದೇ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಸಹಿತ ಹೌದು, ನಮ್ಮ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿಕೊಂಡು ಅದರಂತೆ ಯಾವ ಬಬಲಾದಿ ಗ್ರಾಮದಿಂದ ನಮ್ಮ ಅಮೋಘ ಸಿದ್ಧ ಒಡೆಯರು ಬಂದಾರ. ಹೌದು, ಬಂಡರಗೌಟಿಯ ಒಡೆಯರು, ಅವ್ರ ಪಾದದಲ್ಲಿ ಸಹಿತ ನಮ್ಮ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು, ಯಾಕಂದ್ರೆ ಇನ್ನೀಗ ಹಿರಿಯರು ಹೇಳ್ಯಾರ, ಏನತ್ತಪ್ಪ, ಸಮಯದ ಅಭಾವದ ಹೀಗೆ ವಿಷಯ ಚಾಲು ಮಾಡಿಬಿಡ್ರಿ ಅಂತ ಹೇಳ್ಯಾರ. ಹೌದು, ಅದಕ್ಕೆ ಅವರ ಅಪ್ಪಣೆ ಮೇರೆಗೆ ಏನು ವಿಷಯ ಇಡುವುದಂದ್ರ, ಏನ್ ಇಡ್ಬೇಕತ್ರಿ ವಿಷಯ? ಯಾಕಂದ್ರೆ ನನ್ನ ಜೋಡಿ ಹಾಡುವಂತವ್ರು ಯಾರಪ್ಪ ಅಂದ್ರೆ ಕಾರ್ಕಲದ ಜಾಕೀರ್ ಸಾಹೇಬರು. ಹೌದು, ಬಹುಶಃ ಈ ಡೊಳ್ಳಿನ ಹಾಡಿಕೆ ಒಳಗ ಅವ್ರ ಸರ್ವಿಸ್ ತೊಟ್ಟು ನಮಗ್ ವಯಸ್ಸಿಲ್ಲ ನಮ್ಮ ಸಂಘದೊಳಗೆ ಯಾರಿಗೆ. ಹೌದೌದು, ಬಹಳಷ್ಟು ಈ ಹಾಲು ಮತದೊಳಗ ದುಡ್ಕೊಂಡಾರ. ಕಂಡಾಪಟ್ಟಿ ಹಿಂದಿನ ವರ್ಷದಿಂದ ಹಾಡ್ಕೊತ ಬಂದಾರ ಅವರು. ಅದಕ್ಕ ಅನುಭವದ ಗಡಿ ಜೋಡಿ ಇವತ್ತಿನ ದಿವಸ ಕುಸ್ತಿ ಹಿಡಿಬೇಕಾದ್ರೆ ಬಹಳ ದುರ್ಲಭ ಅದ. ಹೌದು, ಅದಕ್ಕೆ ಇರ್ಲಿ, ಏನೋ ಕೂಡ್ಸ್ಯಾರ, ಭಗವಂತ ನನಗೆಷ್ಟು ಶಕ್ತಿ ಕೊಟ್ಟನ ಅಷ್ಟು ಹೇಳುವಂತ ಕಾರ್ಯ ಇವತ್ತಿನ ದಿವಸ ಮಾಡ್ಬೇಕಾಗ್ಯದ. ನೀವ್ ಅಂದ್ಲಕ್ ಹೋಗ್ಬೇಡ್ರಿ, ನಾದನ್ರಲ್ಲ ಹಿಂದ. ಇರ್ಲಿ, ಏನು ವಿಷಯ ಇಡುವುದಂದ್ರ, ಏನ್ ಇಡ್ಬೇಕತ್ರಿ? ಆ ಜಗತ್ತದೊಳಗೆ ಎಷ್ಟೋ ಮಂದಿ ಸಿದ್ಧರಾಗಿ ಹೋಗ್ಯಾರ. ಹೌದು, ಶರಣರು, ಸಿದ್ಧರು, ಮಹಾಂತರು, ಸಂತರು ಆಗಿ ಹೋಗ್ಯಾರ. ಹೌದು, ಕರ್ನಾಟಕದ ಭಾಗದೊಳಗೂ ಆಗ್ಯಾರ, ಮಹಾರಾಷ್ಟ್ರದೊಳಗೂ ಆಗ್ಯಾರ. ಈ ಕಡೆ ಆಗ್ಯಾರು, ಆ ಕಡೆ ಆಗ್ಯಾರು. ಎಷ್ಟೋ ಮಂದಿ ಶರಣರು ಸಿದ್ಧರಾಗಿ ಹೋಗ್ಯಾರ. ಈ ಭೂಮಿ ತಲೆ ಮೇಲೆ ಎಷ್ಟೆಷ್ಟೋ ಪವಾಡಗಳನ್ನ ಮಾಡಿ ಹೋಗ್ಯಾರ. ಹೌದು, ಹಲೋ, ಆ ಪವಾಡಗಳ ಮಾಡಿರ್ತಕ್ಕಂತ ಪವಾಡಗಳನ್ನು ಇವತ್ತಿನ ದಿವಸ ಎರಡೂ ಕಲಾ ಸಂಘದವರು ಹೇಳಬೇಕಾಗ್ಯದ. ಇಲ್ಲಿ ಜಾಕೀರ್ ಸಾಹೇಬ್ರಿಗೆ ಏನು ವಿಷಯ ಇಡುವುದಂದ್ರ, ಏನಪ್ಪ, ಭೂಮಿ ತಲೆ ಮೇಲ ಹೌದು, ಗುರು ಹೆಚ್ಚಿಗೋ ಏನು ಶಿಷ್ಯ ಹೆಚ್ಚಿಗೋ ಅಂತ ವಿಷಯ ಇವತ್ತಿನ ದಿವಸ. ಯಾಕಂದ್ರೆ ಗುರು ಮತ್ತು ಶಿಷ್ಯ ಬಿಟ್ಟು ಜಗತ್ತೇ ಇಲ್ಲ. ಬಹಳ ವಿಷಯ ಬಹಳ ತೋಲಿ ಮಾತಾಡ್ಯಾರ, ಹಳಿದಾಗ್ಯದ ಅನುಭವದ ನೀವೆಲ್ಲ. ಇದ್ರೊಳಗೆ ಬಹಳ ಗುಮ್ಮ ವಿಷಯದ, ಮಾರ್ಮಿಕವಾಗಿರ್ತಕ್ಕಂಥ ವಿಷಯ ಅದ. ಹೌದು, ಅದಕ್ಕೆ ಗುರು ಮತ್ತು ಶಿಷ್ಯ ವಿಷಯ ಇಟ್ಟದ. ಜಾಕೀರ್ ಸಾಹೇಬ್ರು ಯಾವಾಗ ಹಿಡ್ಕೊಂಡು ಬೆಳೆಸ್ತಾರ, ಬಿಟ್ಟಿದನ್ನ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಅಷ್ಟು ಬೆಳೆಸುವಂತ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ, ಮತ್ತೆ ಎರಡು ಹಿಡ್ಕೊಂಡ್ಬಿಟ್ರಿ ಅವರು. ನೀ ಎರಡು ಹಿಡ್ಕೊಂಡೆ ಅಂದ್ರೆ ಅವ್ರಿಗೆ ಏನ್ ಕೊಡವ ಮೈಕ. ಇರ್ಲಿ, ಜಾಕೀರ್ ಸಾಹೇಬ್ರು ನನ್ನ ಸರ್ವಿಸ್ ಭಾಳ ಅದ, ಭಾಳ ಬುದ್ಧಿವಂತ ಇದೀನಿ ಅಂತೇಳಿ ಏನಾದ್ರು ಜಿಗದಾಡಿ ಹಾಡೋದು ಮತ್ತು ಮಾತಾಡೋದು ಮಾಡಿದ್ರ ಅಂದ್ರ ಇವತ್ತಿನ ದಿವಸ ಹೆಂಗಾಗ್ತದಂದ್ರ, ಹೆಂಗಪ್ಪ, ಸೂಕ್ಷ್ಮ ಅಹಂಕಾರ ಮನುಷ್ಯನಲ್ಲಿ ಬತ್ತಂದ್ರೆ ಏನಾಗ್ತದಲ್ಲ ಒಂದು ಉದಾಹರಣೆ ಕೊಟ್ಟು ಹೌದು ಪಾಳಿ ಅವ್ರಿಗೆ ಕೊಡೋಣಂತ. ಏನಪ್ಪ ಅದು? ಚಾಂಗದೇವ ಅಂತ ಹೇಳಿ ಯಮನೋರದ ಪೀರಗಂತಾರ. ಈ ಚಾಂಗದೇವಗೆ ಏನಾಗಿತ್ತಪ್ಪ ಅಂದ್ರೆ ಸೂಕ್ಷ್ಮ ಅಹಂಕಾರ ಬಂದಿತ್ತ. ಹೌದು ಹೌದು, ಅವಾಗ ಏನಾಯ್ತಪ್ಪ ಅಲ್ಲಿ? ಸೂಕ್ಷ್ಮ ಅಹಂಕಾರ ಬಂದಾಗ ಇವ ಏನ್ ಮಾಡಿದನಪ್ಪ ಅಂದ್ರೆ ಸಂತ ಜ್ಞಾನೇಶ್ವರಿಗೆ ನೋಡ್ಬೇಕಂತ ತಿಳ್ಕೊಂಡು ಹುಲಿ ಮೇಲೆ ಕುಂತ ಹೊಂಟಿದ್ನಂತಿವ. ಎಲ್ಲಿಗೆ? ಜ್ಞಾನೇಶ್ವರ ಅಂತ್ಯಾಕ ಹುಲಿ ಮೇಲೆ ಕುಂತ ನನ್ನೊಟ್ಟು ಸೂರ್ಯ ಯಾರು ಇಲ್ಲ, ನಾ ಹುಲಿ ಮೇಲೆ ಕುಂತ ಹೊಂಟಿನಿ, ಜ್ಞಾನೇಶ್ವರಗೆ ಭೇಟಿ ಕೊಡ್ಬೇಕಂತೇಳಿ ಬಂದ. ಹೌದು, ಇದು ತಿಳ್ಕೊಂಡ ಸಂತ ಜ್ಞಾನೇಶ್ವರ. ಹೌದು ಹೌದು, ಅವಾಗ ಏನಾಯ್ತಪ್ಪ ಇಲ್ಲಿ? ಚಾಂಗದೇವಗ ಸೂಕ್ಷ್ಮ ಅಹಂಕಾರ ಬಂದದ, ಇದು ಮುರಿಬೇಕಂದವ. ಇವ ಏನು ಹುಲಿ ಮೇಲೆ ಕುಂತು ಹೊಂಟಿದ ನೋಡು, ಇವನ ಅಹಂಕಾರ ಇಳಿಸ್ಬೇಕಂತ ತಿಳ್ಕೊಂಡು ಜ್ಞಾನೇಶ್ವರ ಏನ್ ಮಾಡಿದ ಅಂದ್ರೆ ಕುತ್ಕೊಂಡಿರ್ತಕ್ಕಂಥ ಕಲ್ಲಿನ ಕಟ್ಟಿನ ನಡೆಸಿ ಅವನಿಗೆ ಹೋಗಿ ಭೇಟಿ ಕೊಟ್ಟನತ್ತೀವ. ಹೌದು 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 ಹೌದು. ಅವಾಗ ಚಾಂಗದೇವನ ತಲೆಯಾಗಿರ್ತಕ್ಕಂಥ ಏನು ಅಹಂಕಾರ ಇತ್ತಲ್ಲ ಚರ್ರ ಅಂತೇಳಿ ತೆಳಗಿಳಿದು ಬಿಡ್ತದ. ಹಂಗ ಏನಾದ್ರು ಬಹಳ ಇವತ್ತಿನ ದಿವಸ ನಾ ಅನುಭವ ಅದಲ್ಲ, ನಾ ಏನು ಮಾತಾಡಿದ್ರು ನಡೀತದ ಅಂತ ಹೇಳಿಕೆ ಜಾಕೀರ್ ಸಾಬ್ ಇಲ್ಲಿ ಏನಾರೇ ಸೂಕ್ಷ್ಮವಾಗಿ ಅಹಂಕಾರ ತೋರಿಸಿದ್ರ ಅಂದ್ರ ಇವತ್ತಿನ ದಿವಸ ಗುರು ಮಂತ್ರ ಅಂತಕ್ಕಂಥ ಗುಳ್ಳಿ ಹೊಡೆದು ಇವತ್ತಿನ ದಿವಸ
ಯಾರು ಅದನ್ನೇ ರೀ ಜಾಕೀರ್ ಸಾಹೇಬ್ರ ಅಹಂಕಾರ ಸೂಕ್ಷ್ಮ ಅಹಂಕಾರ ಇಳಿಸ್ಬೇಕಾಗ್ತದ. ಹೌದು ಅದಕ್ಕೆ ಏನು ಮಾತಾಡ್ತಾರ ಮಾತಾಡ್ಲಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಕೇಳಿಸಿ ಒಂದು ಸುಂದರವಾದಂತ ಪದ್ಯ ಹಾಡಿ ಪಾಳಿ ಸಾಹೇಬ್ರಿಗೆ ಕೊಡೋಣ. ಓಕೆ